ಸಮಸ್ತ ನಾಡಿನ ಜನತೆಗೆ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಸಾಗರ್ ಖಂಡ್ರೆ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸಾವಿರಾರು ಜನ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಹಿರಿಯ ಮುಖಂಡರುಗಳೆಲ್ಲರೂ ಅವರ ಈ ಒಂದು ನಮ್ಮ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ, ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ. ಇವತ್ತೇನು ಯುವಕರಲ್ಲಿ ಏನು ಉತ್ಸಾಹ ಇದೆ, ಏನು ಹುಮ್ಮಸ್ಸಿದೆ, ಯುವಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಇವತ್ತು ನಮ್ಮ ವರಿಷ್ಠರು ಯುವಕರಿಗೆ ಅಭ್ಯರ್ಥಿ ಮಾಡಿದರೆ ಒಂದು ಹೊಸ ಚಿಂತನೆ, ಒಂದು ಹೊಸ ಇವತ್ತು ಪರಿವರ್ತನೆ ಆಗ್ತದೆ, ಒಂದು ಹುಮ್ಮಸ್ಸು ಉತ್ಸಾಹ ಬರ್ತದೆ ಅನ್ನುವಂಥ ದೃಷ್ಟಿಯಿಂದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಸಲ ಅವರು ಕಾನೂನು ಪದವೀಧರಾಗಿದ್ದಾರೆ. ಈ ಸಲ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನರ ಏನೊಂದು ಆಲೋಚನೆಗಳಿದೆ, ಜನರ ಹುಮ್ಮಸ್ಸು, ಉತ್ಸಾಹ, ಅವರ ಪ್ರೀತಿ, ವಿಶ್ವಾಸ, ನಂಬಿಕೆ ನೋಡಿದರೆ ಮತ್ತು ನಮ್ಮ ಸರ್ಕಾರದ ಏನು ಸಾಧನೆ ಇದೆ, ಗ್ಯಾರಂಟಿಗಳನ್ನು ನಾವೇನು ಅನುಷ್ಠಾನ ಮಾಡಿದ್ದೇವೆ ಅದರಿಂದ ಭಾಳಷ್ಟು ಪ್ರಭಾವಿತರಾಗಿದ್ದಾರೆ. ಹೀಗಾಗಿ ಸಾಗರ್ ಖಂಡ್ರೆ ಅವರ ಗೆಲುವು ನಿಶ್ಚಿತ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಂತರ ನಾನೇನು ಯಾರಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಒಟ್ಟಿಗೆ ಗೆಲ್ತಾರೆ, ನಿಶ್ಚಿತವಾಗಿ ಗೆಲ್ತಾರೆ, 100% ಗೆಲ್ತಾರೆ ಅಂತ ಹೇಳಲಿಕ್ಕೆ. ಎಲ್ಲರಿಗೆ ನಮಸ್ಕಾರ. ಇವತ್ತು ಸಾಗರ್ ಖಂಡ್ರೆದು ನಾಮಿನೇಷನ್ ನಾನು, ರಾಜಶೇಖರ್ ಪಾಟೀಲ್ ಮತ್ತು ಕೇನಿ ಅವರು ಮತ್ತು ಈಶ್ವರ್ ಖಂಡ್ರೆ ಅವರು ಹೋಗಿ ಇವತ್ತು DC ಆಫೀಸ್ನಲ್ಲಿ ನಾಮಿನೇಷನ್ ಹಾಕಿ ಬಂದಿದ್ದೆವು. ಇವತ್ತು ಒಳ್ಳೆಯ ದಿವಸ ಇದೆ ಮತ್ತು ಎಲ್ಲರೂ ಇಡೀ ನಮ್ಮ ಬೀದರ್ ಡಿಸ್ಟ್ರಿಕ್ನಲ್ಲಿ ಎಲ್ಲ ಸಮಾಜ ಜೊತೆಗಿದ್ದಾರೆ ಮತ್ತು ಎಲ್ಲ ಈಕ್ವಾಲಿಟಿ ಇದೆ ಕಾಂಗ್ರೆಸ್ನಲ್ಲಿ. ಅದರ ಸಲುವಾಗಿ 100% ಈ ಸಲ ವಿನ್ ಇದೆ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್.